ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಅರುಂಡಿ. ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ, ಈ ಪವಿತ್ರ ಗೌಡ ಅವರು ಒಂದು ಶಾಪನ್ನು, ಬೊಟಿಕ್ ಶಾಪನ್ನು ಓಪನ್ ಮಾಡಿದಾಗ 777 ಅನ್ನೋ ಒಂದು ಕೋಡ್ ಇತ್ತು. ಅದನ್ನು ಆ್ಯಕ್ಚುಲಿ ಭಾಳ ಜನ ಅನೇಕರು ಟ್ರೋಲ್ ಮಾಡಿದ್ದು ಉಂಟು, ಅದನ್ನು ಡಿಕೋಡ್ ಮಾಡಿದ್ದು ಉಂಟು. ಇದಕ್ಕೂ ಈ ನಂಬರ್ಗೂ 777ಗೂ ಜೊತೆಗೆ ದರ್ಶನ್ ಅವ್ರಿಗೂ ಏನೋ ಒಂದು ಸಿಂಕ್ ಆಗ್ತಿದೆ ಅಂತ. ಯಾಕೆಂದರೆ ಅವ್ರ ಫೋನ್ ನಂಬರ್ ಕೂಡ ಅದೇ ಥರ 77ಇಂದ ಎಂಡ್ ಆಗ್ತಾಯಿತ್ತು. ಈ ಥರದ ಅನೇಕ ರೂಮರ್ಸ್ಗಳಿದ್ವು. ಆದರೆ ಇವತ್ತು ನಮ್ಮ ಜೊತೆ ಸಂಜಯ್ ಸಿಂಗ್ ಅವರು ಇದ್ದಾರೆ, ಮಾಜಿ ಪತಿಯವರು, ಇದೇ ಪವಿತ್ರ ಗೌಡ ಅವರ ಮಾಜಿ ಪತಿ. ಈ ನಂಬರ್ಗೂ ಜೊತೆಗೆ ಈ ಒಂದು ನ್ಯೂಮರಾಲಜಿ ಯಾಕಿದೆ ಅಂತ ಹೇಳ್ತಾ ಇರೋದು, ಯಾಕೆ ಅದೇ ನಂಬರ್ನ ಪರ್ಟಿಕ್ಯುಲರಾಗಿ ಇಟ್ಟರು ಅನ್ನೋದಕ್ಕೆ ನಿಖರವಾದಂಥ ಕಾರಣ. ಇಲ್ಲ ಸಲ್ಲದ ಆರೋಪಗಳನ್ನು ಕೊಡೋದು ಬೇಡ, ಅದು ಕಾರಣ ಕೂಡ ಇದೆ ಅಂತ. ಸರ್, ಏನು ಕಾರಣ ಸರ್? ಅವ್ರು ಯಾಕೆ ಈ 777 ಅನ್ನೋದನ್ನ ಅವ್ರು ಒಂದು ಬೋಟಿಕ್ ಶಾಪ್ಗೆ ಅಂತ ಇಟ್ಟರಲ್ಲ ಅಂಗಡಿಗೆ, ಅದಕ್ಕೇನು ಕಾರಣ, ರೀಸನ್ ಅಂತ? ಸರ್, ನನ್ನ ಪ್ರಕಾರ ನೋಡಿ, ನಾನು ಹುಟ್ಟಿರೋದು 16th ಜುಲೈ. ಸೊ ಜುಲೈ ಇಸ್ 7th ಮಂತ್, 16 is 6 + 1 7. And Pavitra Gowda ಅವರು ಹುಟ್ಟಿರೋದು 7th January, so number 7. And my daughter is born on November 7th. ಸೊ ಇದೆಲ್ಲ ಸೇರಿದ್ರೆ 777 ಆಗುತ್ತೆ. ಸೊ ನನ್ನ ಪ್ರಕಾರ ಐ ಥಿಂಕ್ ದಿಸ್ ಕುಡ್ ಬಿ ಒನ್ ಆಫ್ ದ ಮೇಜರ್ ರೀಸನ್ ಬಿಹೈಂಡ್ ಇಟ್ ಅನ್ಸುತ್ತೆ. ಬರೀ ಇದೊಂದೇನೋ ಅಥವಾ ನಿಮ್ಮ ವೆಡ್ಡಿಂಗ್ ಆನಿವರ್ಸರಿ ಇದೇನಾರು? ವಿ ಗಾಟ್ ಮ್ಯಾರಿಡ್ ಇನ್ ದ 7th ಮಂತ್ ಆಲ್ಸೋ. ಸೊ ಎವ್ರಿಥಿಂಗ್ ಇಸ್ ಆನ್ 7, ಸರ್. And if you see Pavitra Gowda's car number also, it's 9907 that adds up to 7. So everything is on 7. So we believe that number 7 is lucky for both of us. ಬಟ್ ಅದನ್ನ ನೀವು ಮದುವೆ ಆದಮೇಲೆ ಯಾವಾಗಾದ್ರೂ ಮಾತಾಡ್ಕೊಳ್ತಾ ಇದ್ರಾ, ಓಕೆ ನೋಡು ಈ ಥರ ಸಿಂಕ್ ಆಗ್ತಿದೆ ನಮಗೆ 7 ಅಂತ? ಆ್ಯಕ್ಚುಲಿ ನಾವು ಆ ಥರ ಅಂದ್ಕೊಳ್ಬೋದು, ನೀವು ಅವಾಗಲೇ ಆ ಥರದ ಪ್ರತಿ ಸರ್ನೂ ಆ ಥರ ಮಾತಾಡ್ತಾ ಇದ್ರೆ ಅದಕ್ಕೆ ಈಗಲೂ ಕೂಡ ಅವ್ರ ಆ ನಂಬರ್ ಇಡ್ಲಿಕ್ಕೆ ಅದೇ ಕಾರಣ ಇರ್ಬೋದು ಅಂತ. ಇಲ್ಲ ಸರ್, ಈಗ ನಾಳೆ ಯಾವ ದಿವಸ? ನಾಳೆ ಮಂಡೇ. ಹಾಂ, ಡೇಟು 15th 16th 7. ಹಾಂ, ಚೆಕ್ ದ ನಂಬರ್ ಸರ್, ನಂಬರ್ 7 ಸರ್. ನಾಳೆ ಆ್ಯಕ್ಚುಲಿ ನೋಡಿ ಇವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂದರೆ, ಇವತ್ತು ನಾವು ಇವರು ಒಂದು ಹೋಟೆಲಲ್ಲಿ ಉಳ್ಕೊಂಡಿದ್ದಾರಲ್ಲ, ಈ ರೂಮ್ ನಂಬರ್ ಕೂಡ 16. ಆ್ಯಕ್ಚುಲಿ ಇದು ಕೂಡ 7 ಆಗುತ್ತೆ. ಅವರಿಗೆ ಈ ನಂಬರ್ ಬಗ್ಗೆ ಎಷ್ಟು ವ್ಯಾಮೋಹ ಇದೆ ಅನ್ನೋದ್ರ ಜೊತೆಗೆ ನಾಳೆ ಅವರು ಪವಿತ್ರ ಗೌಡ ಅವರು ಬೇಲ್ ಮುಖಾಂತರ ರಿಲೀಸ್ ಆಗಿ ಬರ್ತಾ ಇದ್ದಾರೆ. ಆ ನಂಬರ್ ಕೂಡ 7. ನಾನು ಹೇಳಿದ್ನಲ್ಲ, ಇದು ಆ್ಯಕ್ಚುಲಿ 106 ರೂಮ್ ನಂಬರು. ಇದನ್ನು ಆ್ಯಡ್ ಮಾಡಿದ್ರೆ ನಿಮಗೆ 7 ಆಗುತ್ತೆ ಅನ್ನೋದು ಅವರ ಒಂದು ನಂಬಿಕೆ. ಭಾಳ ಖುಷಿ ಆಗುತ್ತೆ ಸರ್. ಆ್ಯಕ್ಚುಲಿ ನಾಳೆ ರಿಲೀಸ್ ಆಗ್ತಾ ಇರೋದು 7. ನಿಮಗೆ ಈ ಖುಷಿ ಹೇಗಿದೆ ಅಂತ? ಸರ್, ಐ ಬಿಲೀವ್ ನಂಬರ್ 7 ಸ್ಟ್ರಾಂಗ್ಲಿ. ನಾಟ್ ಓನ್ಲಿ ಮೀ, ಎವ್ರಿ ಒನ್, ಮೀ, ಪವಿತ್ರ, ವಿ ಬೋತ್ ಬಿಲೀವ್ ದಟ್ ನಂಬರ್ 7 ಇಸ್ ಲಕ್ಕಿ ಫಾರ್ ಬೋತ್ ಆಫ್ ಅಸ್. ನಾವಿಬ್ಬರಿಗೂ ನಂಬರ್ 7 ತುಂಬ ಒಳ್ಳೆ ಲಕ್ಕಿ ನಂಬರು. ಸೊ ದಿಸ್ ಕುಡ್ ಬಿ ದ ರೀಸನ್ ಬಿಹೈಂಡ್ 777. ಸೂಪರ್. ನಾನು ಹೇಳಿದ್ನಲ್ಲ, ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನು ನಾವು ಕೂಡ ಮಾಡಬಾರ್ದು ಅಂತ ಯಾಕೆ ಹೇಳ್ತೀನಿ ಅಂದರೆ, ಆರಂಭದಲ್ಲಿ ಇವರು ಮದುವೆ ಆದ ನಂತರವೂ ಕೂಡ ಈ 7 ಇದೆಯಲ್ಲ, ಆ 7 ಎಷ್ಟು ಮ್ಯಾಜಿಕ್ ಮಾಡಿತ್ತು ಅಂತ. ಬಟ್ ಯಾವುದೋ ಕಾರಣಗಳಿಂದ ಇರ್ಬೋದು, ಅಥವಾ ಇವರಿಬ್ಬರು ಬೇರೆ ಆಗಿದ್ದಕ್ಕೆ ಅನೇಕ ಕಾರಣಗಳು ಇರ್ಬೋದು. ಅದಾದ ನಂತರ ಪವಿತ್ರ ಗೌಡ ಅವರು ಇನ್ನೊಬ್ಬರು ಸ್ನೇಹವನ್ನು ಬೆಳೆಸಿದ್ದಕ್ಕೆ ನೀವು ಇಲ್ಲ ಸಲ್ಲದ ಕಥೆಗಳನ್ನು ಕಟ್ಬೋದು, ಸತ್ಯವೂ ಕೂಡ ಇರ್ಬೋದು. ಆದರೆ ಅವರ 777 ಅನ್ನೋದಕ್ಕೆ ಇಲ್ಲಿಯವರೆಗೂ ಇದ್ದಂತಹ ಗೊಂದಲಗಳಿಗೆ ತೆರೆ ಬೀಳ್ತಾ ಇದೆ ಅಂತ ಇವ್ರು ಹೇಳಿದ ಮೇಲೆ ನಮಗೆ ಅನ್ನಿಸ್ತಾ ಇದೆ. ನೋಡೋಣ, ನಿಮ್ಮ ಕಮೆಂಟ್ಸ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಅರುಂಡಿ, ಧನ್ಯವಾದ. ಈ ಕದ್ದು ಮುಚ್ಚಿ ಮೀಟ್ ಆಗೋದು, ಸಿನಿಮಾಗಳು ನೋಡೋದು, ಆ ಥರದ್ದೆಲ್ಲ ಆಯ್ತು ಸರ್, ಅದು ಆಗಿತ್ತು. ಆ ಮೂಮೆಂಟ್ಸ್ ನೆನ್ಪು ಮಾಡ್ಕೊಳ್ಳೋದಾದರೆ ಯಾವುದೋ ಇಲ್ಲಿ ನೀವು ಬೆಂಗಳೂರಲ್ಲಿ ಸ್ಪಾಟ್ಸ್ಗಳು ತುಂಬ ಇದಾವೆ ನಿಮಗೆಲ್ಲ, ಈ ನಂದಿ ಹಿಲ್ಸ್ ಇರ್ಬೋದು ಅಥವಾ ಅಲ್ಲಿ ಅಷ್ಟೊಂದು ದೂರ ಹೋಗಿಲ್ಲ ಸರ್. ಪವಿತ್ರ ಅವಾಗ ಕಾಲೇಜಲ್ಲಿ ಓದ್ತಾ ಇದ್ಲು, ನಾವು ಅಷ್ಟು ದೂರ ಎಲ್ಲೆಲ್ಲೂ ಹೋಗಿಲ್ಲ. ಸುಮಾರು ಮಾಲ್ಸ್ ಅಲ್ಲಿ ಎಲ್ಲಿ ಚಿಟಿಟು ಪುಟ್ಟು ಸಿಕ್ಕೋದು, ಎಷ್ಟು ಹಬ್ಬ ಅಂದ್ರೆ ಒಂದು 10 ನಿಮಿಷ ಸಿಕ್ಕೋದು ಅಷ್ಟೇ. ಯಾಕಂದ್ರೆ ನಾನು ಆಫೀಸಲ್ಲಿ ಇರೋದು, ಅವ್ರ ಕಾಲೇಜಿಂದ ಬರೋದು, ಟೈಮ್ ಎಷ್ಟು ಸಿಕ್ಕತ್ತೆ ಸರ್? ಅಷ್ಟೊಂದು ಟೈಮ್ ಸಿಗ್ತಾ ಇರಲಿಲ್ಲ. ಮತ್ತು ಅದೇ 5 ನಿಮಿಷ 10 ನಿಮಿಷ ಸಿಕ್ಕೋದು, ಕಾಫಿ ಕುಡಿಯೋದು, ಐಸ್ ಕ್ರೀಮ್, ಅಷ್ಟವರೆಗೆ ಸರ್. ಮಾತು ಆಮೇಲೆ ಭಾಷೆ ಕಲ್ತ್ರ ಅವರು? ಅದಾದ್ಮೇಲೆ ನಾನು ಕಲಿತೆ ಸರ್. ನೀವು ಕನ್ನಡ ಕಲ್ತ್ರಿ? ಓಹೋ, ಸೂಪರ್. ನಾವು ರಾಜ್ಕುಮಾರ್ ಅವರು ನಂಗೆ ತುಂಬಾ ಹೆಲ್ಪ್ ಮಾಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು, ಅವ್ರ ಮೂವೀಸ್ ನೋಡ್ಬಿಟ್ಟೆ ನಾನು ಕನ್ನಡ ಕಲ್ತಿರೋದು. ಅವ್ರು ಹೆಲ್ಪ್ ಮಾಡಿದ್ರು ಅಂದ್ರೆ ನಾನು ಪರ್ಸನಲಿ ಏನೋ ಹೆಲ್ಪ್ ಅನ್ಕೊಂಡೆ. ಭಾಷೆಯನ್ನು ಕಲೀಲಿಕ್ಕೆ ಅವ್ರ ಸಿನಿಮಾಗಳು ಸ್ಫೂರ್ತಿಯಾಗಿದೆ ನಿಮಗೆ? ಐ ಆಮ್ ಎ ವೆರಿ ಫಾಸ್ಟ್ ಲರ್ನರ್ ಸರ್. ಸೂಪರ್. ನೀವು ನನ್ನ ಹತ್ರ ತೆಲುಗುದಲ್ಲಿ ಮಾತಾಡ್ತೀರಾ, ನಾನು ಮಾತಾಡ್ತೀನಿ. ತಮಿಳಲ್ಲಿ ಮಾತಾಡ್ತೀರಾ, ನಾನು ಮಾತಾಡ್ತೀನಿ. ಕನ್ನಡದಲ್ಲಿ ಮಾತಾಡ್ತೀರಾ, ನಾನು ಮಾತಾಡ್ತೀನಿ. ಬೆಂಗಾಲಿದಲ್ಲಿ ಮಾತಾಡ್ತೀರಾ, ನಾನು ಮಾತಾಡ್ತೀನಿ. ಬಿಕಾಸ್ ದ ಥಿಂಗ್ ಇಸ್, ನನಗೆ ಐ ಸಿ, ಐ ವಾಚ್, ಐ ಲುಕ್, ಐ ಲರ್ನ್, ದಟ್ಸ್. ಎಷ್ಟು ಹಚ್ಕೊಂಡಿದ್ರಿ ಮಗಳನ್ನ? ಓ, ತುಂಬ ಸರ್. ನಾನೇ
ಊಟ ತಿನ್ಸೋದು ಆ ಟೈಮಲ್ಲಿ ಚಿಕ್ಕ ಇರುವಾಗ ನಾನು ಒಬ್ನೇ ಅಲ್ಲ, ನನ್ನ ಜೊತೆ ನಮ್ಮ ಅತ್ತೆಯವರು ಇದ್ರು. ಬಟ್ ನನಗೆ ಟೈಮ್ ಸಿಕ್ಕಿದ್ರೆ ಯಾವಾಗ ಎಷ್ಟು ಟೈಮ್ ಸಿಕ್ಕಿದ್ರೆ ಐ ಯೂಸ್ ಟು ಸ್ಪೆಂಡ್ ವಿತ್ ಮೈ ಡಾಟರ್. ಸ್ನಾನ ಮಾಡಿಸೋದು, ಸ್ಕೂಲ್ ಕರ್ಕೊಂಡು ಹೋಗೋದು, ಪಾರ್ಕ್ ಕರ್ಕೊಂಡು ಹೋಗೋದು, ಆಟ ಆಡ್ಸೋದು ನಾನೇ ಮಾಡಿಸ್ತಾ ಇದ್ದೆ ಸರ್. ಅಪ್ಪಂಗೆ ಯಾವಾಗಲೂ ಮಕ್ಕಳಲ್ಲಿ ಹೆಣ್ಮಗಳ ಬಗ್ಗೆ ಬಹಳ ಪ್ರೀತಿ ಇರುತ್ತೆ. ಹೌದು ತಂದೆಯಾಗಿ ನಿಮಗೆ ಮಗಳ ಮೇಲೆ ಪ್ರೀತಿ ಯಾವಾಗಲೂ ಒಲವು ಜಾಸ್ತಿನೇ ಇದ್ದಿರುತ್ತೆ. ಹೌದು. ಇಷ್ಟು ವರ್ಷಗಳ ಕಾಲ ಮಿಸ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ದೊಡ್ಡ ಶಾಪ ಅಂತ ಅನ್ಸುತ್ತೆ ತಂದೆಗೆ. ಇದು ಶಾಪ ಅಲ್ಲ ಸರ್, ಇದು ವನವಾಸ ಸರ್. ಈ ವನವಾಸ ಕಂಪ್ಲೀಟ್ ಆಗತ್ತೆ ಸರ್, ಯಾವಾಗೋ ಒಂದು ದಿವಸ ಕಂಪ್ಲೀಟ್ ಆಗೇ ಆಗತ್ತೆ. ಐ ಕಾಂಟ್ ಸೇ ಲೈಕ್ ಶ್ರೀರಾಮ 14 ವರ್ಷ ವನವಾಸ ಮಾಡಿದ್ರು, ಬಟ್ ನನ್ನ ವನವಾಸ ಎಷ್ಟು ವರ್ಷ ನನ್ಗೆ ಗೊತ್ತಿಲ್ಲ. ಬಟ್ ಇದಕ್ಕೊಂದು ಎಂಡಿಂಗ್ ಇದೆ ಸರ್, ಶಾಶ್ವತ. ಅಟ್ಲೀಸ್ಟ್ ಯಾವಾಗೋ ಒಂದು ದಿವಸ ಇದಕ್ಕೊಂದು ಒಳ್ಳೆ ಫಲ ಸಿಕ್ಕತ್ತೆ ಸರ್. ಹೇಳ್ತೀನಿ, ನಾನು ಚಿನ್ನು ತಪ್ಪು ಮಾಡಿಲ್ಲ, ತಪ್ಪಲ್ಲಿ ಸಿಕ್ಕಾಕೋಬಿಟ್ಟದೆ ಅಷ್ಟು ಬಿಟ್ಟರೆ ಮಾತ್ರ ತಪ್ಪು ಮಾಡಿಲ್ಲ. ಜನ ಎಷ್ಟೋ ಹೇಳಿ, ಅವಳು ಮಾತ್ರ ಮಾಡಿಲ್ಲ. ಫೋಟೋಸ್ ನೋಡಿದಾರ ಸರ್ ನಿಮಗೆ? ಆ ಫೋಟೋಸ್ಗಳ ಬಗ್ಗೆ ನಾನು ಮಾತನಾಡಲೇಬೇಕು. ಈವನ್ ಚಾರ್ಜ್ ಶೀಟ್ ಆದಾಗಲೂ ಕೂಡ ಆ ಥರದ್ದು ಕೆಲವೊಂದು ಫೋಟೋಸ್ಗಳು ಇನ್ನೂ ಕೂಡ ವೈರಲ್ ಆದವು, ತುಂಬ ಕ್ಲೋಸ್ಡ್ ಆಗಿರೋದು. ಅದನ್ನು ಯಾರು ನೋಡಿದ್ರು ಕೂಡ ಇದೇ ದರ್ಶನ್ ಪವಿತ್ರ ಗೌಡ ಅವರ ಸಂಬಂಧದ ಬಗ್ಗೆ ಬೇರೆ ರೀತಿಯ ಹಣೆಪಟ್ಟಿನೇ ಕಟ್ತಾರೆ. ಆ ಫೋಟೋಗಳು ನೋಡಿದಾಗ ನಿಮಗೇನು ಅನಿಸುತ್ತೆ ಸರ್? ನನಗೆ ಏನು ಅನ್ಸುತ್ತೆ ಅಂದರೆ, ನೋಡಿ, ಆ್ಯಸ್ ಫಾರ್ ಆಸ್ ಐ ನೋ, ಐ ಆಮ್ ಸೊ ಸಾರಿ, ದರ್ಶನ್ ಆ್ಯಂಡ್ ಪವಿತ್ರ ಗೌಡ ನನ್ನ ಪ್ರಕಾರ, ನನ್ನ ಫ್ರೆಂಡ್ ಸರ್ಕಲ್ ಪ್ರಕಾರ, ದೇ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಆ್ಯಂಡ್ ದೇ ಕೇರ್ ಫಾರ್ ಈಚ್ ಅದರ್. ಅಷ್ಟು ಬಿಟ್ಟರೆ ಮಾತ್ರ ನನಗೆ ಅದು ಮುಂಚೆ ನನಗೆ ಇನ್ನೇನು ಗೊತ್ತಿಲ್ಲ ಸರ್. ಇಫ್ ಸಮ್ಮನ್ ಟ್ರೈಸ್ ಟು ಹರ್ಟ್ ಯುವರ್ ಕ್ಲೋಸ್ ಫ್ರೆಂಡ್, ನಿಜವಾಗ್ಲೂ ನನ್ನ ಕ್ಲೋಸ್ ಫ್ರೆಂಡನ್ನೇ ಇರಲಿ, ಫಾರ್ ಎಕ್ಸಾಂಪಲ್ ನೀವೇ ನನ್ನ ಕ್ಲೋಸ್ ಫ್ರೆಂಡ್ ಅಂದ್ಕೊಳ್ಳಿ, ನಿಮ್ಗೆ ಬೇರೆ ಯಾರಾದರೂ ಹರ್ಟ್ ಮಾಡಿದ್ರೆ ನಾನು ನಿಂತ್ಕೊಳ್ತೀನಿ ಸರ್. ಇಲ್ಲಾಂದ್ರೆ ನನಗೆ ಯಾರಾದರೂ ಹರ್ಟ್ ಮಾಡಿದ್ರೆ ನೀವು ನಿಂತ್ಕೊಳ್ತೀರಾ. ಅದೇ ಕೆಲಸ ಅವರು ಮಾಡಿದ್ದಾರೆ. ಅದು ಒಂದು ತಪ್ಪು ರೀತಿಯಾಗಿ ಒಂದು ಸ್ಟೆಪ್ ಮುಂಚೆ ಅಷ್ಟವರೆಗೆ ಹೋಗಬಾರ್ದಾಯ್ತು, ಬಟ್ ಅದೊಂದು ಹೆಜ್ಜೆ ಮುಂದೆ ಆಗ್ಬಿಟ್ರು, ಅದೊಂದು ತಪ್ಪು ಆಗ್ಬಿಡ್ತು ಅಷ್ಟೇ ಸರ್. ಸರ್ ಇವನ್ ಅಂತ ಫೋಟೋಸ್ಗಳು ನೋಡಿದ್ಮಲ್ಲ ನೀವು ಸರ್, ದೇ ಆರ್ ಆಕ್ಟರ್ಸ್ ಸರ್. ಇವಾಗ ನಾನು 2 ಆಕ್ಟರ್ ಫೋಟೋಸ್ ಮಿಕ್ಸ್ ಮಾಡಿಬಿಟ್ಟು ನಿಂಗೆ ತೋರಿಸ್ಬಿಟ್ರೆ, ವಿಲ್ ಯು ಸೇ ದಟ್ ಇಟ್ಸ್ ಎ ಮೂವಿ ಆರ್ ಇಟ್ಸ್ ಎನ್ ಕ್ಲೋಸ್ ಅಟ್ರಾಕ್ಷನ್ ಅಲ್ವಾ? ಬಟ್ ನೀವು ತುಂಬ ಮೆಚೂರ್ಡಾಗಿ ಮಾತಾಡ್ತೀರಾ, ಓಕೆ, ನನಗೆ ಅದು ಖುಷಿನೇ. ಬಟ್ ನಿಮ್ಮ ಮನಸ್ಸು ಅಷ್ಟು ಕ್ಲಿಯರ್ ವಿಷನ್ ಇದೆ, ಓಕೆ, ನಿಮ್ಮ ಅಷ್ಟು ಪರಿಶುದ್ಧ ಮನಸ್ಸು ಇರ್ಬೋದೇನೋ ಅದನ್ನು ಒಪ್ಕೊಳ್ಳೋ ರೀತಿ. ಬಟ್ ಇದೇ ಪವಿತ್ರ ಗೌಡ ಅವರು ವಿಜಯಲಕ್ಷ್ಮಿ ಅವ್ರ ವಿರುದ್ಧವಾಗಿ ಒಂದು ಪೋಸ್ಟನ್ನು ಹಾಕಿದ್ರು ಇನ್ಸ್ಟಾಗ್ರಾಮ್ನಲ್ಲಿ. ಅವಾಗ ಇವರಿಬ್ಬರ ಮಧ್ಯೆ ಒಂದಿಷ್ಟು ಟಾಕ್, ಅದು ಒಂದು ಹೇಳ್ಬಿಡ್ತೀನಿ ನಾನು ನಿಮಗೆ, ನಿಮ್ಮ ಒಂದು ನಾಲೆಡ್ಜಿಗೆ ಇರಲಿ ಅಂತ. ಇದೇ ದರ್ಶನ್ ಜೊತೆ ನಾನು ಸುಬ್ಬ ಅಂತ ಪ್ರೀತಿಯಿಂದ ಆತ ನಾನು ಕರಿತೀನಿ, 10 ವರ್ಷಗಳ ಜೊತೆಗೆ ನಾವಿದ್ದೀವಿ, ಅದು ವಿಜಯಲಕ್ಷ್ಮಿ ಅವ್ರಿಗೂ ಗೊತ್ತು, ಆತ ನಮ್ಮ ಮನೆಗೆ ಬರ್ತಾನೆ. ಈ ರೀತಿಯ ಒಂದು ಕಂಪ್ಲೀಟ್ ಒಂದು ಪುಟಗಳ ಒಂದು ಭಾವನೆಗಳನ್ನು, ಪ್ರೀತಿ ಸಂಬಂಧಗಳ ಬಗ್ಗೆ ಮಾತನಾಡಿದ್ರು. ಜೊತೆಗೆ ಈ ಮಗು ದರ್ಶನ್ದು ಅಂತ ಭಾಳ ಜನ ಅಂತಾರೆ, ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಇದು ನನ್ನ ಮಾಜಿ ಪತಿಯಾಗಿರ್ತಕ್ಕಂಥ ಸಂಜಯ್ ಸಿಂಗ್ ಅವರದ್ದೇ ಅಂತಲೂ ಕನ್ಫರ್ಮ್ ಮಾಡಿ, ದರ್ಶನ್ ಅವರೊಂದಿಗಿನ ಲಿವಿಂಗ್ ಟುಗೆದರ್ ಪ್ರೀತಿಯನ್ನು ಕೂಡ ಕನ್ಫರ್ಮ್ ಮಾಡಿದ್ರು. ಇದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಸರ್, ಸೊ ಐ ಕಾಂಟ್ ಕಮೆಂಟ್ ಆನ್ ದಿಸ್. ಇದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ಏನೋ ಮಾಡಿರ್ಬೋದು, ಇರೋ ಫೀಲಿಂಗ್ಸ್ ಶೇರ್ ಮಾಡ್ಕೊಂಡಿರ್ಬೋದು, ಬಟ್ ನಾನು ನಿಜವಾಗ್ಲೂ ಇದ್ರ ಬಗ್ಗೆ ಏನೋ ಗೊತ್ತಿರಲಿಲ್ಲ. ಬಟ್ ಐ ಆಮ್ ವೆರಿ ಥ್ಯಾಂಕ್ ಯು ದಟ್ ಪವಿತ್ರ ಗೌಡ ಸೆಡ್ ದಟ್ ಕಿ ಕುಸುಮ್ ಇಸ್ ಮೈ ಡಾಟರ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಕನ್ಫರ್ಮೇಷನ್ ಆದರೂ ಕೊಟ್ಟಿದ್ದಕ್ಕೆ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೌದು. ಬಟ್ ಆದರೂ ಈಗಲೂ ನೋಡಿ ಸರ್, ಅವರಿಬ್ಬರ ನಡುವಿನ ಪ್ರೀತಿ ಇದ್ದರೆ, ನಾನು ಹೇಳ್ತಿರೋದು ಇದ್ದರೆ ಓಕೆ, ನೀವು ಆದರೂ ಎಲ್ಲೋ ಒಂದು ಕಡೆ ಭರವಸೆಯಿಂದ ಕಾಯ್ತಾ ಇದ್ದೀರಾ, ನೆಕ್ಸ್ಟ್ ಏನೋ ಈ ವನವಾಸಗಳು ಮುಗಿಸ್ಕೊಂಡು ಮುಂದೊಂದು ದಿನ ನಾವು ಒಂದಾಗ್ಬೋದು ಅಂತ? ನಾನು ಕಾಯ್ತಾ ಇಲ್ಲ ಸರ್. ಅವ್ರು ಐ ಆಮ್ ಜಸ್ಟ್, ನಂದು ಒಂದೇ ಮಾತು ಸರ್, ಅವ್ರು ಎಲ್ಲಿದ್ರೇನು ಚೆನ್ನಾಗಿರ್ಲಿ, ಸುಖವಾಗಿರ್ಲಿ ಅಷ್ಟೇ. ನಾನು ಕಾಯ್ತಾ ಇದ್ದೀನಿ, ಅವ್ರು ರಿಟರ್ನ್ ಬರ್ತಾರೆ, ಅವ್ರಿಗೋಸ್ಕರ ನನ್ನ ಜೀವನ ಎಲ್ಲ ಇದ್ವಿ. ಯಾ, ಫಾರ್ ಹರ್ ಇಟ್ಸ್ ಓಕೆ, ಬಟ್ ಅವ್ಳು ಬರ್ತಾಳೆ ನನ್ನ ಲೈಫಲ್ಲಿ ಅಂತ ನನಗೆ ವಿಶ್ವಾಸ ಇಲ್ಲ. ಬಟ್ ಈ ಲೈಫ್ ಅವ್ರಿಗೋಸ್ಕರ ಸರ್, ಅಷ್ಟೇ.